ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಧೃತಿ ಚಾನಲ್. ಇವತ್ತೇನೆಂದರೆ ಒಂದು ಸ್ಪೆಷಲಾಗಿ ಒಂದು ವಿಸಿಟ್ ಹಾಕೋಣ ಅಂತ ದುರ್ಗದ ಹತ್ರ ಇರೋ ಮೃಗಾಲಯಕ್ಕೆ ಕೊಟ್ಟಿದ್ವಿ. ಆ್ಯಕ್ಚುಲಿ ಪ್ರೈಸಸ್ ಎಲ್ಲ ಬಂದ್ಬಿಟ್ಟು ಒಳ್ಳೆ ಫೇರ್ ರೇಟೇ ಇದೆ. ಆಮೇಲೆ ವೆರೈಟೀಸ್ ಆಫ್ ಸ್ಪೀಸೀಸ್ ನಾವು ನೋಡೋಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ಟಾರ್ಟೈಸ್ ಆಗಿರಲಿ ನೋಡಿ, ಇಲ್ಲ ವೆರಿ ಲೈನಪ್ಪಲ್ಲಿ ಕೂತಿದ್ದಾವೆ. ಒಂಥರ ಮಕ್ಕಳಿಗೆ ಚೆಂದ, ಆಮೇಲೆ ಅವರು ಎಂಜಾಯ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಈ ಟೈಮಲ್ಲಿ ಹೋಗ್ಬೇಡಿ. ಸಮ್ಮರಲ್ಲಿ ಆ್ಯಕ್ಚುಲಿ ಗ್ರೀನರಿ ಅಷ್ಟಿರಲ್ಲ, ರೈನಿ ಸೀಸನ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಆಮೇಲೆ ಇನ್ನೊಂದು ಚೆನ್ನಾಗಿರೋ ಸೆಕ್ಷನ್ ಅಂತಂದರೆ ನೋಡಿ, 2 ಕರಡಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದೆ ಅಂದರೆ, ಇನ್ನು ಪುಟ್ಟ ಮರಿಗಳು ಅನಿಸುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ತೀಟೆ ಮಾಡ್ತಾಯಿದ್ರು. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಮನೆ ಮುಂದೆನೇ ಕರ್ಕೊಂಡ್ಬರ್ತಾಯಿದ್ರು, ಏನಾರ ಮಕ್ಕಳು ಹೆದರ್ಕೊಂಡಾಗ ಆ ಥರ ಈ ಥರ ಇದ್ದಾಗ. ಆ ಟ್ರೆಡಿಷನೆಲ್ಲ ಈಗ ಹೋಗಿದೆ ಸಾಮಾನ್ಯ, ಈಗೆಲ್ಲೋ ನಿಮಗೆ ನೋಡೋಕ್ಕೆ ಸಿಗೋಲ್ಲ. ಮೇ ಬಿ ಈ ಥರ ಝೂಗಳಲ್ಲಿ ನೀವು ವಿಸಿಟ್ ಆಗ್ಬೋದು ನೋಡೋಕ್ಕೆ. ಯೂಶ್ವಲಿಗೆ ಮಕ್ಕಳಿಗೆಲ್ಲ ನಾವು ಬುಕ್ಸಲ್ಲಿ ತೋರಿಸಿ ರೆಫರ್ ಮಾಡಿ ಹೇಳೋದಕ್ಕಿಂತ ಲೈವಲ್ಲಿ ಕರ್ಕೊಂಬಂದು ತೋರಿಸೋದು ತುಂಬ ಎಂಜಾಯ್ ಮಾಡ್ತವೆ. ನಮ್ಮ ಧೃತಿ ಅಂತೂ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತಾನೆ ಇದ್ಲು. ನೋಡಿ, ಇಲ್ಲಿ ಚಿರತೆ ಸೆಕ್ಷನ್ನು, ಅವಳು ಸಹ ರೆಪ್ಲಿಕೇಟ್ ಮಾಡ್ತಾಯಿದ್ಲು, ಮಿಮಿಕ್ರಿ ಮಾಡ್ತಾಯಿದ್ಲು. ಏನೇನು ಚಿರತೆ ಆ ಥರ ಮಾಡುತ್ತೆ, ಹುಲಿ ಈ ಥರ ಮಾಡುತ್ತೆ, ಏನೋ ಒಂಥರ ಅವಕ್ಕೂ ಒಂಥರ ಖುಷಿ. ನಮಗೂ ಅವ್ರ ಮಕ್ಕದಲ್ಲಿ ಖುಷಿ ನೋಡಿದಾಗ ನಮಗೂ ಖುಷಿ ಆಗುತ್ತೆ. ನೋಡಿ, ಇಲ್ಲೊಂದು ಆ್ಯಕ್ಚುಲಿ ಇವ್ರು ಕೇಳಿದಾಗ 2 ಹುಲಿಗಳಿದ್ದಾವೆ ಅಂದರು. ಒಂದನ್ನು ಡೇ ಟೈಮ್ ಬಿಡ್ತಾರೆ, ಇನ್ನೊಂದನ್ನು ನೈಟ್ ಟೈಮ್ ಬಿಡ್ತಾರೆ. ಬಿಕಾಸ್ ಲೈಕ್ 2 ಬಿಟ್ಟರೆ ತೊಂದರೆ ಕೊಡ್ತವೆ ಅಂತ. ಆಮೇಲೆ ಈ ಸೆಕ್ಷನಿಗೆ ಬಂದರೆ ನೀವು ಡೀರ್ಸ್ ನೋಡ್ಬೋದು. ಜಿಂಕೆಗಳು ಮಾತ್ರ ತುಂಬಾ ಇದ್ವು, ಅದೊಂಥರ ಫೀಲ್ ಅದು. ಇನ್ನೊಂದು ಮೇಜರ್ ಟಾಸ್ಕ್ ಏನಂತಂದರೆ ಮಕ್ಕಳನ್ನು ಹಿಡಿಯೋದು. ಆಗ್ತಾನೆ ಇರಲಿಲ್ಲ, ಒಂದು ಬಿಟ್ರೊಂದು ಓಡ್ತಾನೆ ಇರೋವು. ಆ್ಯಕ್ಚುಲಿ ಬೋನಲ್ಲಿರೋ ಪ್ರಾಣಿಗಳಿಗಿಂತ ಇವರೇ ಜಾಸ್ತಿ ಓಡ್ತಾಯಿದ್ರು. ತುಂಬಾ ಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ನಾವು ಶಿವಸಾಗರ್ ಹತ್ರ ಚಾಟ್ಸಿನಾಗ ಬಂದ್ವಿ. ನೋಡ್ಬೋದೆಲ್ಲ ಆರ್ಡ್ರ್ ಮಾಡಿರೋ ನಾವು. ಆಮೇಲೆ ಕಂಪ್ಲೀಟಾಗಿ ಜರ್ನಿ ಮುಗಿಸ್ಕೊಂಡು ಮನೆ ಕಡೆ ಪಯಣ ಸಾಗಿಸಿದ್ವಿ.